5/5/2026 ಬೆಳಗ್ಗೆ ಸುಮಾರು 6 ಗಂಟೆಗೆ ನಮ್ಮ ಆನೇಕಲ್ ಪೊಲೀಸರು ಒಂದು ಬಂದ ಮಾಹಿತಿ ಮೇರೆಗೆ ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್, ತಮಗೆಲ್ಲ ಗೊತ್ತಿದೆ, ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕ ವಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾಹ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡುಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಮ್ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು, ಅದು ಟೋಟ್ಲು 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ಸ್ಮಾಲ್ ಪ್ಯಾಕೆಟ್ಸ್ ಮಾಡಿ ಕಾಲೇಜ್ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆಕೆ ತಿರುಮಶೆಟ್ಟಿ ವ್ಯಾಪ್ತಿಯಲ್ಲಿ ಯಾವುದೋ ಮನೆಯಲ್ಲಿದ್ದು ಈ ಅಲಿಯನ್ಸ್ ಕಾಲೇಜ್ ಹತ್ರ ಈ ಕಾಲೇಜ್ ಯುವಕರನ್ನ ಟಾರ್ಗೆಟ್ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಠಾಣೆಯಲ್ಲಿ ವಿಶೇಷವಾಗಿ PSI ಸಿದ್ದನಗೌಡ ಆ್ಯಂಡ್ ಟೀಮ್ ಆಕೆಯನ್ನು ವಶಪಡಿಸಿಕೊಂಡು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 161/2026 ಅಲ್ಲಿ ಕೇಸ್ ದಾಖಲು ಮಾಡಿರ್ತಾರೆ. ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಅವರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಸಹ ನಾವು ನೀಡಲಾಗ್ತದೆ. ಈ ಆರೋಪಿ ಮಹಿಳೆ ನೈಜೀರಿಯಾಗೆ ಸೇರಿದವರು ಅಂತೇಳ್ಬಿಟ್ಟು ನಮಗೆ ತಿಳಿದು ಬಂದಿರೋದ್ರಿಂದ ಈಗ ಪ್ರೊಸೀಜರ್ ಫಾಲೋ ಮಾಡಿ ಮತ್ತೆ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅದರ ಮೂಲನ್ನು ಪತ್ತೆ ಮಾಡಲಿಕ್ಕೂ ಸಹ ನಾನು ಆಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಕರಣ ದಾಖಲಾದ ನಂತರ ನಾವು ಅರೆಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಈಗ ಫರ್ದರ್ ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ಅದರ ಸಂಪೂರ್ಣವಾಗಿ ಈವನ್ ಆಕೆ ಹತ್ರ ಪಾಸ್ಪೋರ್ಟ್ ಇದೆಯೇ ಇಲ್ಲವೇ ಎಂಬಿತ್ಯಾದಿಗಳನ್ನು ಎಲ್ಲ ಸಹ ಇನ್ನು ಮುಂದೆ ತನಿಖೆಯಲ್ಲಿ ದೃಢಪಡಬೇಕಾಗ್ತದೆ. ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಅದು ರಿವೀಲ್ ಆಗ್ತದೆ. ಅದನ್ನು ವಿ ಆರ್ ಗೋಯಿಂಗ್ ಟು ಶೇರ್ ದ ಇನ್ಫಾರ್ಮೇಷನ್ ಆಫ್ಟರ್ ಕಂಡಕ್ಟಿಂಗ್ ಡೀಟೇಲ್ ಇನ್ವೆಸ್ಟಿಗೇಷನ್. ಯಾರೋ ಮಾದಕ ಇದನ್ನು ಕೊಕೇನ್ ಕಾಲೇಜ್ ಹತ್ರ ಮಾರಾಟ ಮಾಡ್ತಾ ಇರ್ತಾರಂತ ಫಸ್ಟ್ ಇನ್ಫಾರ್ಮೇಷನ್ ಬರ್ತದೆ. ಆ ಇನ್ಫಾರ್ಮೇಷನ್ ಮೇರೆಗೆ ನಮ್ಮ ASI ಸಿದ್ದನಗೌಡ ಆ್ಯಂಡ್ ಟೀಮ್ ಹೋಗ್ತಾರೆ. ಮತ್ತು ಇಮಿಡಿಯೇಟ್ಲಿ PSI ಸಿದ್ದನಗೌಡ ಆ್ಯಂಡ್ ಟೀಮ್ ಹೋಗ್ತಾರೆ. ನಂತರ ಇನ್ಸ್ಪೆಕ್ಟ್ರು, DSP ಮತ್ತು ನೈಬರಿಂಗ್ ಇನ್ಸ್ಪೆಕ್ಟರ್ಸ್ ಎಲ್ಲ ಹೋಗಿ ಆಕೆಯನ್ನು ನಾವು ದಸ್ತಗಿರಿ ಮಾಡಿದಾಗ ಇದಕ್ಕೆ ಕೊಕೇನ್ ಮಾಡ್ತಾಯಿದ್ಲು ಹುಡುಗನೇ ಸ್ಟೂಡೆಂಟ್ನೇ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾರೆ. ಪ್ರಾಥಮಿಕ ತನಿಖೆಯಿಂದ ಆಕೆ ತಿರುಮಶೆಟ್ಟಿಯಲ್ಲಿ ವಾಸ ಇದ್ದಾಳೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಈಗ ಫರ್ದರ್ ಕಸ್ಟಡಿ ತೊಗೊಂಡು ನಾವು ಡೀಟೇಲ್ ಇನ್ವೆಸ್ಟಿಗೇಷನ್